ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 8 ಕೊಯ್ಲುಗಾರರ ಕೂಗು. ಪುಟ 267. ಹತ್ತಿ ಪೌಂಡ್ಗೆ $1878ರಲ್ಲಿ $0.11, $1894ರಲ್ಲಿ $0.07. ಗೋಧಿ ಬುಷೆಲ್ಗೆ $1878ರಲ್ಲಿ $1.20, $1894ರಲ್ಲಿ $0.61. ಬೆಳ್ಳಿ ಔನ್ಸ್ಗೆ $1878ರಲ್ಲಿ $1.15, $1894ರಲ್ಲಿ $0.635. ಆದರೆ ಯಾರೋ ಒಬ್ಬರು ಸಲಹೆ ನೀಡಿದರು, ಬೇಡಿಕೆ ಮತ್ತು ಪೂರೈಕೆಯ ಕಾನೂನಿನಿಂದ ಕ್ರೈಸ್ತ ನಾಡಿನಲ್ಲಿ ಬೆಳ್ಳಿಯ ಅಮಾನ್ಯೀಕರಣ ಒತ್ತಾಯಪಡಿಸಿರಬಹುದಲ್ಲವೇ? ಅದರ ಮೌಲ್ಯದ ಬೀಳುವಿಕೆ ಸಾಕಷ್ಟು ಹೇರಳವಾಗಿದ್ದ ಉತ್ಪನ್ನದಿಂದಾಯಿತಲ್ಲವೇ? ಮತ್ತು ಚಿನ್ನದ ಹಣವನ್ನು ಹೆಚ್ಚಿಸಲು ಯಾವ ಯೋಜನೆಯೂ ಇಲ್ಲದ್ದರಿಂದ ಅಲ್ಲವೇ? ಇಲ್ಲ ಎಂದು ನಾವು ಉತ್ತರಿಸುತ್ತೇವೆ. ಚಿನ್ನ ಮತ್ತು ಬೆಳ್ಳಿಯ ಉತ್ಪನ್ನ ಇತ್ತೀಚೆಗೆ ಮಹತ್ವದ್ದಾಗಿದ್ದು, ಸಾಮಾನ್ಯ ವ್ಯಾಪಾರ ಮತ್ತು ಜನಸಂಖ್ಯೆ ಪ್ರಮಾಣಾನುಗುಣವಾಗಿ ಇನ್ನೂ ಹೆಚ್ಚಾಗಿದೆ. ಪ್ರಪಂಚದ ಎಲ್ಲಾ ಚಿನ್ನ ಮತ್ತು ಬೆಳ್ಳಿಯನ್ನು ನಾಣ್ಯ ರೂಪದಲ್ಲಿ ಹಣವನ್ನಾಗಿಸಿದರೆ ಲೋಕದ ವ್ಯಾಪಾರಕ್ಕೆ ಕೊರತೆಯುಳ್ಳದಾಗಿರುತ್ತದೆ ಮತ್ತು ಸರ್ಕಾರ, ಬ್ಯಾಂಕ್ ಮತ್ತು ವಾಣಿಜ್ಯ ನೋಟುಗಳು, ಮನೆ ಪ್ರಮಾಣಪತ್ರವನ್ನು ತೆರವು ಮಾಡುವುದು ಮುಂತಾದವನ್ನು ವಿಸ್ತರಿಸುವ ಅವಶ್ಯಕತೆಯುಂಟಾಗುತ್ತದೆ. ಹಣ ಸಾಲ ಕೊಡುವವನು ಕಾನೂನುಬದ್ಧ ಟೆಂಡರ್ ಹಣದ ಕೊರತೆಯಲ್ಲಿ ಆಸಕ್ತನಾಗಿರುವನು, ಆದ್ದರಿಂದ ಅವನಿಗೆ ಒಳ್ಳೆಯ ಬೇಡಿಕೆ ಇರುವುದು ಮತ್ತು ಆತನು ಒಳ್ಳೆಯ ಬಡ್ಡಿ ದರಕ್ಕೆ ತನ್ನ ಹಣವನ್ನು ಸಾಲ ಕೊಟ್ಟು 2ರಷ್ಟು ಅಡಮಾನವನ್ನು ಒತ್ತಾಯಿಸಬಹುದು. 1896ರಲ್ಲಿ ಪ್ರಪಂಚದ ಎಲ್ಲಾ ಚಿನ್ನ ನಾಣ್ಯವಾಗಿರುವಂತಹವುಗಳು ಮತ್ತು ನಾಣ್ಯವಾಗುವಂತಹವುಗಳು ಅಂಕಿಯ ಪ್ರಕಾರ $60,000 ಮಿಲಿಯನ್. ಆದರೆ ಯುನೈಟೆಡ್ ಸ್ಟೇಟ್ಸ್ನ ಸಾರ್ವಜನಿಕ ಮತ್ತು ಖಾಸಗಿ ಸಾಲಗಳು ಈ ಮೊತ್ತಕ್ಕಿಂತಲೂ 3 ಪಟ್ಟು ಹೆಚ್ಚು. 1873ಕ್ಕೂ ಮುಂಚಿನಿಂದಲೂ ರಷ್ಯಾ ದೇಶವು ಮೌಲ್ಯ ಕಡಿಮೆಯಾದ ಕಾಗದದ ಹಣದಿಂದ ಬೆಳ್ಳಿಯ ಮಟ್ಟಕ್ಕೇರಲು ಪ್ರಯತ್ನಿಸುತ್ತಲೇ ಇತ್ತು. ಆದರೆ ಅದಕ್ಕೆ ಸಾಕಷ್ಟು ಬೆಳ್ಳಿ ಸಿಗದಿರುವ ಕಾರಣ ಅದಿನ್ನೂ ಕಾಗದದ ಹಣದಲ್ಲಿದೆ. ನಾವು ಇದನ್ನು ತಿಳಿಸುವ ಉದ್ದೇಶ ಬೆಳ್ಳಿಯ ಅವನತಿಯು ಪೂರ್ವಯೋಜಿತವಾದದ್ದು. ಅದನ್ನು ಉಂಟು ಮಾಡಲಾಯಿತೇ ಹೊರತು ಬೇಡಿಕೆ ಮತ್ತು ಪೂರೈಕೆಯ ಕಾನೂನಿನಿಂದ ಅಲ್ಲ. ಅದಕ್ಕೆ 1872ರಲ್ಲಿ ಚಿನ್ನಕ್ಕಿಂತಲೂ ಹೆಚ್ಚು ಬೇಡಿಕೆ ಇತ್ತು ಮತ್ತು ಚಿನ್ನದ ಮೇಲೆ ಅಧಿಕ ಮೌಲ್ಯವನ್ನು ತರಲಾಗಿತ್ತು. ಹಾಗಾದರೆ ಕ್ರೈಸ್ತ ನಾಡಿನ ಎಲ್ಲಾ ಜನರ ಪ್ರತಿನಿಧಿಗಳು ಅನ್ಯ ಜನಾಂಗಗಳ ಮತ್ತು ತಮ್ಮ ಸ್ವಂತ ರೈತರ ಮೇಲೆ ಪಿತೂರಿ ನಡೆಸಿದರೆಂದು ಕಲ್ಪಿಸಿಕೊಳ್ಳಬಹುದೇ? ಇಲ್ಲ. ಸತ್ಯಾಂಶವು ಇಂತಹ ತೀರ್ಮಾನಕ್ಕೆ ನಡೆಸುವುದಿಲ್ಲ. ಬದಲಾಗಿ ಶಾಸಕರನ್ನು ವಂಚಿಸಿ ಪರಿಣಾಮವನ್ನು ಎದುರು ನೋಡುವಂತೆ ಹಣದ ಶಕ್ತಿ, ಅದನ್ನು ನಾವು ಶೈಲಾಕ್ ಎಂಬ ಪದವನ್ನು ಬಳಸುತ್ತೇವೆ, ಆ ಶಕ್ತಿಯ ಯೋಜನೆಯನ್ನು ರಚಿಸಿತು ಎನ್ನಬಹುದು. ಈ ಉದ್ದೇಶಕ್ಕಾಗಿ ನಮಗೆ ಅರಸ ಬಿಸ್ಮಾರ್ಕ್ನ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಅನೇಕ ಕಾಂಗ್ರೆಸ್ ಜನರ ಉದಾಹರಣೆ ಇರುವುದು. ಹೀಗಾಗಿ ವಂಚನೆಯಿಂದ ಶಾಸನದ ತೆಳುವಾದ ಬೇರ್ಪಡಿಸುವ ಬೆಣೆ, ಅಂದರೆ ವೆಡ್ಜ್, ಪ್ರಪಂಚದ ಹಣದ 2 ಹೋಳುಗಳ ಮಧ್ಯೆ ಹಾಕಲಾಯಿತು. ಪರಿಣಾಮವಾಗಿ ಬೆಳ್ಳಿಯು ಇಳಿಕೆಯಾಯಿತು ಮತ್ತು ಚಿನ್ನದ ಮೌಲ್ಯ 2ರಷ್ಟಾಯಿತು. ಮತ್ತು ಈಗ ಕೆಡುಕನ್ನು ಗ್ರಹಿಸಿದ ಮೇಲೆ ರಾಜನೀತಿಜ್ಞರು ಛಿದ್ರವಾಗುವ ಮಟ್ಟಿಗೆ ದಿಗ್ಭ್ರಮೆಗೊಂಡು ನಿಂತಿದ್ದಾರೆ. ಬೆಳ್ಳಿಯನ್ನು ಪುನರ್ಸ್ಥಾಪಿಸಲು ಪ್ರಯತ್ನಿಸಿದರೆ ಸಾಲ ಕೊಡುವ ವರ್ಗದವರಿಗೆ ಸರಿದೂಗಿಸಲು ಕಷ್ಟವನ್ನು ಮತ್ತು ನಷ್ಟವನ್ನು ಉಂಟುಮಾಡುತ್ತದೆ ಮತ್ತು ಸಾಲಗಾರ ವರ್ಗದವರಿಗೆ, ಈಗಾಗಲೇ ಬೆಳ್ಳಿಯ ಧಾರಣೆ ಕುಸಿತವನ್ನು ಅನುಭವಿಸಿದವರಿಗೆ ಮತ್ತಷ್ಟು ಹಾನಿಯನ್ನು ನಷ್ಟವನ್ನು ಉಂಟುಮಾಡುತ್ತದೆ. ಇದಲ್ಲದೆ ಭಾರೀ ಬೆಲೆಯ ಲಾಭಗಳಿಸುವ ಶೈಲಾಕ್, ಅಂದರೆ ತನ್ನ ಎಲ್ಲಾ ಆಸ್ತಿಗಳು ಮತ್ತು ಆದಾಯಗಳ 2ರಷ್ಟು ಮೌಲ್ಯ ಪಡೆದಿರುವವನು, ಸಮಾಜವನ್ನು ದಿಗಿಲುಗೊಳಿಸುವಂತೆ ಕ್ರಾಂತಿ ಎಬ್ಬಿಸುತ್ತಾನೆಯೇ ಹೊರತು ಮನುಕುಲದ ಜೀವರಕ್ತವನ್ನು, ಹಣಕಾಸಿನ ತನ್ನ ಹಿಡಿತವನ್ನು ಸಡಿಲಿಸುವುದಿಲ್ಲ. ಶೈಲಾಕ್ಗೆ ತನ್ನ ಬೇಡಿಕೆಗಳನ್ನು ಜಾರಿಗೊಳಿಸುವ ಅಧಿಕಾರವನ್ನು ಉಪಯೋಗಿಸಲು ಸಾಧ್ಯ. ತನ್ನ ಬ್ಯಾಂಕ್ನ ಅಕೌಂಟ್ಗಳಲ್ಲಿ ನಿಂತುಕೊಂಡು ತಗ್ಗಿಬಗ್ಗಿ ಬೇಡುವ ಅಪರಿಮಿತ ಸಾಲಗಾರರ ವರ್ಗವನ್ನು ಆತನು ನಿಯಂತ್ರಿಸುವನು.